ನಮಸ್ತೆ. 23/6/2025 ಸೋಮವಾರ, ಕೃಷ್ಣ ಪಕ್ಷ. ಇವತ್ತು ತ್ರಯೋದಶಿ ತಿಥಿ ಇದೆ. ರಾತ್ರಿ 10 ಗಂಟೆ 9 ನಿಮಿಷ 50 ಸೆಕೆಂಡ್ವರೆಗೂ. ಆಮೇಲೆ ಬರೋದು ಚತುರ್ದಶಿ. ಇವತ್ತಿನ ನಕ್ಷತ್ರ ಕೃತಿಕ. ಬೆಳಗ್ಗೆಯಿಂದ ಮಧ್ಯಾಹ್ನ 3 ಗಂಟೆ 16 ನಿಮಿಷ 34 ಸೆಕೆಂಡ್ವರೆಗೂ. ಕೃತಿಕಾ ನಕ್ಷತ್ರ ಇರುವವರೆಗೂ 50% ಚೆನ್ನಾಗಿದೆ. ಅಂದರೆ ಮರಣ ಮತ್ತು ಕಾರ್ಯಲಾಭ ಅಂತ ಎರಡು ಥರ ಕೂಡಿ ಬರುತ್ತದೆ. ಹಂಗಾಗಿ 50% ಮಾತ್ರನೇ. ಆಮೇಲೆ ಬರೋದು ರೋಹಿಣಿ ನಕ್ಷತ್ರ. ಮಧ್ಯಾಹ್ನ 3 ಗಂಟೆ 17 ನಿಮಿಷದ ಮೇಲೆ ಬರುವ ರೋಹಿಣಿ ನಕ್ಷತ್ರ ಅಮೃತವು ಆನಂದವು ಕೂಡಿ ಬರುತ್ತದೆ. ಹಂಗಾಗಿ ಏನೇ ಆದರೂ ಮಧ್ಯಾಹ್ನ ಮೇಲೇ ಶುಭವಾಗಿರೋದು. ಇವತ್ತು ಸೋಮ ಪ್ರದೋಷ, ತಿಂಗಳ ಶಿವರಾತ್ರಿ. ಅದು ಅಲ್ಲದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರಗಳು, ವಿಶಾಖ ನಕ್ಷತ್ರದ 3 ಪಾದಗಳಿಗೆ ಇವತ್ತು ದೋಷವಿದೆ. ಇವತ್ತಿನ ಸೂರ್ಯೋದಯ 5:55ಕ್ಕೆ. ಇವತ್ತಿನ ರಾಶಿ ವೃಷಭ. ಬೆಳಿಗ್ಗೆ 5:55ರಿಂದ ದಿನ ಪೂರ್ತಿ ಇರುತ್ತದೆ. ಬೆಳಗ್ಗೆ 5:55ರಿಂದ 9:52ವರೆಗೂ ಕೃತಿಕಾ ನಕ್ಷತ್ರ 3ನೇ ಪಾದ. 9:52 ಮೇಲೆ ಮಧ್ಯಾಹ್ನ 3:16ವರೆಗೂ ಕೃತಿಕಾ ನಕ್ಷತ್ರ 4ನೇ ಪಾದ. ಮಧ್ಯಾಹ್ನ 3:16 ಮೇಲೆ ರಾತ್ರಿ 8:40ವರೆಗೂ ರೋಹಿಣಿ ನಕ್ಷತ್ರ 1ನೇ ಪಾದ. ರಾತ್ರಿ 8:40 ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್ 2 ಗಂಟೆ 5 ನಿಮಿಷದವರೆಗೂ ರೋಹಿಣಿ ನಕ್ಷತ್ರದ 2ನೇ ಪಾದವಿದೆ. ಆನಂತರ ರೋಹಿಣಿ ನಕ್ಷತ್ರ 3ನೇ ಪಾದ. ಇದೇ ರೋಹಿಣಿ ನಕ್ಷತ್ರ ನಾಳೆಯವರೆಗಿರುತ್ತದೆ. ಅಂದರೆ ನಾಳೆ ಅಂತಂದರೆ ಖಂಡಿತವಾಗಿಯೂ ಈ ದಿನವನ್ನು ಮನಸ್ಸಲ್ಲಿಟ್ಕೊಳ್ಳಿ. ನಾಳೆಯ ದಿನ ಅಂತಾನೆ. ನಾಳೆಯ ದಿನದಲ್ಲಿ ರೋಹಿಣಿ ನಕ್ಷತ್ರ ಏನು ಮಾಡುತ್ತದೆ ಅಂದರೆ 24ನೇ ತಾರೀಕು ವಾರ, ಮಂಗಳವಾರ ಆದರೂ ಕುಲವೃದ್ಧಿ ಉಂಟು. ಆದ್ದರಿಂದಾಗಿ ನಾಳೆಯ ಅಂದರೆ ಮಂಗಳವಾರ ರೋಹಿಣಿ ನಕ್ಷತ್ರ ಶುಭವನ್ನು ಕೊಡುತ್ತದೆ. ಆದರೂ ಅಮಾವಾಸ್ಯೆಯೇ ಇಂದಿನ ದಿನವಾಗಿರುವುದರಿಂದ ಖಂಡಿತವಾಗಿ ಮುಹೂರ್ತ ಕಾರ್ಯಗಳಿಲ್ಲ. ಆದರೆ 26ನೇ ತಾರೀಕಿನ ನಂತರ ಆಷಾಢ ಸ್ಟಾರ್ಟ್ ಆಗುತ್ತದೆ. ಮತ್ತು ಇವತ್ತಿನ ವಿಷಯಕ್ಕೆ ಮತ್ತೆ ಬರೋಣ. ನಾವು ಹೇಳಿದಂತೆ 5:55ರಿಂದ 9:52ವರೆಗೂ ಕೃತಿಕಾ ನಕ್ಷತ್ರ 3ನೇ ಪಾದ ಅಂತಂದಿವಿ. ಅದು ಖಂಡಿತವಾಗಿ ವೃಷಭ ರಾಶಿಯಲ್ಲಿ ಬರುತ್ತದೆ. ಇವತ್ತಿನ 100% ಅಶುಭ ಸಮಯಗಳನ್ನ ನೋಡೋಣ ಮತ್ತು ಶುಭ ಸಮಯನ ನೋಡೋಣ. 100% ಶುಭ ಸಮಯಗಳಲ್ಲಿ ಒಂದು ರೀತಿಯಲ್ಲಿ ನಾವು ನೋಡುವಂಥದ್ದು ಏನು ಅಂತಂದರೆ ಬಂದಿರುವಂಥ ಕೃತಿಕಾ ನಕ್ಷತ್ರ ರಾಕ್ಷಸಗಣ 50% ಮಾತ್ರನೇ ಚೆನ್ನಾಗಿರುತ್ತದೆ. ರೋಹಿಣಿ ಬಂದ ಮೇಲೇ ಶುಭ ಅಂತ ಕೊಟ್ಟಿರ್ತೀವಿ. ಆದರೂ ಬೆಳಗ್ಗೇನೂ ಶುಭ ಸಮಯಗಳನ್ನ ಕೊಟ್ಟಿರ್ತೀವಿ. ಅದು ಏನಕ್ಕೆ ಅಂತಂದರೆ ಎಮರ್ಜೆನ್ಸಿಗೆ ಮಾತ್ರ. ಮಧ್ಯಾಹ್ನ ಮೇಲೇ ನೀವು ಶುಭ ಕಾರ್ಯಗಳನ್ನ ಮಾಡೋಕ್ಕಾಗುತ್ತದೆ. ನೋಡ್ಕೊಂಡು ಮಾಡಿ. 5:55ರಿಂದ 7:30, ಬೆಳಗ್ಗೆ 9:48ರಿಂದ 10:43, ಮಧ್ಯಾಹ್ನ 12:24ರಿಂದ 12:46, ಮಧ್ಯಾಹ್ನ 1:41ರಿಂದ ರಾತ್ರಿ 10:07. ಹಾಗಾಗಿ ಈಗ ಬೆಳಗ್ಗೆ ಕೊಟ್ಟಿರುವ ಸಮಯ ಇರೋದರಲ್ಲಿ ಒಳ್ಳೆಯ ಟೈಮ್ ಅಂತ ಕೊಟ್ಟಿದ್ವಿ ಅಂತ ಮುಹೂರ್ತ ಕಾರ್ಯಗಳಿಗಲ್ಲ. ರಾತ್ರಿ 11:53ರಿಂದ 12:20, ಅದೇ ಥರ ರಾತ್ರಿ 1:47ರಿಂದ ಲೇಟ್ ನೈಟ್ ಅಂದರೆ 3 ಗಂಟೆ 17 ನಿಮಿಷದವರೆಗೂ, ಮತ್ತು ಬೆಳಗಿನ ಜಾವ 5:23ರಿಂದ 5:39. ಇದು ಇವತ್ತಿನ ಬ್ರಹ್ಮ ಮುಹೂರ್ತ ಶುಭಕರವಾಗಿರುತ್ತದೆ. ಅಂದರೆ ಇವತ್ತು ರಾತ್ರಿ ಬೆಳಗಿನ ಜಾವದವರೆಗೆ. ಏಕೆಂದರೆ ರೋಹಿಣಿ ನಕ್ಷತ್ರ ಶುಭವನ್ನು ಕೊಡುತ್ತದೆ. ಆದ್ದರಿಂದಾಗಿ ಇದೇ 100% ಕೆಟ್ಟ ಟೈಮು ಅಂತಂದಾಗ ಇವತ್ತು ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಬೆಳಗ್ಗೆಯಿಂದ ಬೆಳಗ್ಗೆ 7:32ರಿಂದ 9:09ವರೆಗೂ ರಾಹುಕಾಲ, 7:37ರಿಂದ 9:46ವರೆಗೂ ಮೃತ್ಯು. ಹಾಗಾಗಿ ಇವತ್ತು ರಾಹುಕಾಲ ಮುಗಿಯೋ ಅಷ್ಟರಲ್ಲೇ ಸ್ಟಾರ್ಟ್ ಆಗಿ ಕೆಲವೇ ನಿಮಿಷಗಳಲ್ಲಿ ಮೃತ್ಯುವನ್ನು ಬಂದುಬಿಡುತ್ತದೆ. ಆದ್ದರಿಂದ ಎಚ್ಚರ. ಏಕೆಂದರೆ ಡಬಲ್ ಆಗಿರುತ್ತದೆ ದೋಷ ಇವತ್ತು.
ನಂತರ 10:45ರಿಂದ 12:22ವರೆಗೂ ಯಮಗಂಡ ಕಾಲವಿದೆ. 12:48 ಮಧ್ಯಾಹ್ನದಿಂದ 1:39ವರೆಗೂ ದುರ್ಮುಹೂರ್ತ. ರಾತ್ರಿ 10:09ರಿಂದ 11:51ವರೆಗೂ ಮೃತ್ಯು. ರಾತ್ರಿ 12:22ರಿಂದ ರಾತ್ರಿ 1:45ವರೆಗೂ ವಿಷಕಾಲ. ಲೇಟ್ ನೈಟ್ 3:19ರಿಂದ 5:21ವರೆಗೂ ಮೃತ್ಯು. ಅದೇ ಥರ ಬೆಳಗಿನ ಜಾವ 5:41ರಿಂದ 7:08ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಅಂದರೆ ನಕ್ಷತ್ರ ಇವತ್ತು ಬೆಳಗಿನ ಜಾವದಲ್ಲಿ ಶುಭಕರವಾಗಿಲ್ಲ. ಒಳ್ಳೆಯ ನಕ್ಷತ್ರವೇ, ಶುಭವೇ, ಆದರೂ ಬೆಳಗಿನ ಜಾವದ ಬ್ರಹ್ಮ ಮುಹೂರ್ತ ದೋಷ ಉಂಟು. ಬ್ರಹ್ಮ ಮುಹೂರ್ತ ಅಂದ ತಕ್ಷಣ ದೋಷವೇ ಇಲ್ಲ ಅಂತ ಯಾರೂ ಹೇಳುವಂತಿಲ್ಲ. ಬೇರೆ ಅಂಶಗಳನ್ನು ನೋಡಬೇಕಾಗ್ತದೆ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇಷ್ಟೆಲ್ಲ ನೋಡಿದ್ವಿ. ಇದರಲ್ಲಿ ಜನರಲ್ ಆಗಿ ನೋಡುವಂಥವ್ರು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಬೇರೆ ರೀತಿಯಾಗಿ ಒಳ್ಳೆಯ ಟೈಮೆಲ್ಲ ಇದೆಯಲ್ಲ ಅಂತ ಕೇಳುವವರು ಉಂಟು. ಖಂಡಿತವಾಗಿಯೂ ಗಮನ ಕೊಡಲೇಬೇಕು. ಯಾಕೆ ಅಂತಂದರೆ, ರೆಗ್ಯುಲರಾಗಿ ಬರುವಂಥದ್ರಲ್ಲಿ ನೀವು ಒಳ್ಳೆಯ ಟೈಮು ಅಂತ ನೀವು ತಗೊಂಡ್ರು, ಆ ಸಮಯದಲ್ಲಿ ಕೆಟ್ಟ ಟೈಮ್ ತಗೋಬಾರದು. ಕೆಟ್ಟ ಟೈಮಲ್ಲಿ ಏನೂ ಮಾಡಬಾರದು. ಒಳ್ಳೆಯದು ಜೊತೆ ಕೆಟ್ಟದು ಸೇರಿದ್ರೆ ಆ ರೀತಿ ಮೇಂಟೈನ್ ಮಾಡ್ಕೊಳ್ಳಿ. ನಾವು ಕೊಟ್ಟಿರುವ ಸಮಯ ಉತ್ತಮ ಸಮಯ. ಡೌಟ್ ಇದ್ದರೆ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇದರಲ್ಲಿ ಬೇರೆ ವಿಷಯಗಳನ್ನ ನೋಡೋಕ್ಕೆ ಹೋಗೋಣ. ಏನು ಅಂದರೆ ತಾರಾ ಮತ್ತು ಚಂದ್ರಬಲ ಅಂತ. ಉದಾಹರಣೆ, ಇವತ್ತು 8:04ರಿಂದ ಬೆಳಗ್ಗೆ 9:09ವರೆಗೂ ಗುರು ಹೊರೆ ಇದೆ. ಆದರೆ ಈ ಸಮಯದಲ್ಲಿ ಮೃತ್ಯು ಪಂಚಕ ಇರೋದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಯಾಕೆಂದರೆ ಕೆಲವರು ಗುರು ಹೊರೆ ಅಂತ ಇರ್ತಾರೆ. ಆದರೂ ಅದರಲ್ಲಿ ದೋಷ ಇದ್ದರೆ ಗಮನಿಸಲೇಬೇಕು. ಮತ್ತು ಇದರಲ್ಲಿ ಬರುವಂಥ ಒಂದು ಒಳ್ಳೆಯ ಸಮಯ ಅಂತಂದರೆ ಲಾಭದ ಸಮಯ. ಇದು 10:45ರಿಂದ 12:22ವರೆಗೆ ಇರುತ್ತದೆ. ಈ ಸಮಯದಲ್ಲಿ ಅಂತಂದರೆ ಯಮಗಂಡ ಕಾಲವೂ ಬರುತ್ತದೆ. ಮತ್ತೊಂದು ಸಮಯ ಅಂತಂದರೆ ಅಭಿಜಿತ್ ಮುಹೂರ್ತ. 11:56ರಿಂದ 12:48ವರೆಗೂ ಅಭಿಜಿತ್ ಮುಹೂರ್ತ ಅಂತ. ಇದರಲ್ಲಿ ಗಮನಿಸಿ, 12:48ನ ಮೇಲೆ ದುರ್ಮುಹೂರ್ತ ಬರುತ್ತದೆ. ಹಾಗಾಗಿ ಅಭಿಜಿತ್ ಮುಹೂರ್ತ ಇವತ್ತು ದೋಷಗಳು ಇಲ್ಲ, ಕಡಿಮೆ ಅಂತಿದೆ. ನೆಕ್ಸ್ಟ್ ಅಮೃತಗಳಿಗೆ. ಈ ಅಮೃತಗಳಿಗೆ ಮಧ್ಯಾಹ್ನ 1:07 ಮೇಲೆ ಬರುತ್ತದೆ, 2:33 ಆದರೂ 1:39ವರೆಗೂ ದುರ್ಮುಹೂರ್ತ ಇರೋದರಿಂದ 1:40 ಮೇಲೇ ಅಮೃತಗಳಿಗೆ ಕೆಲಸ ಮಾಡೋದು. ಈ ರೀತಿ ಒಂದು ದಿನದಲ್ಲಿ ತಗೊಂಡು ಒಳ್ಳೆಯ ಸಮಯ, ಕೆಟ್ಟ ಸಮಯ ಅಂತ ನೀವು ವಿಂಗಡಿಸಿ ನೋಡ್ಕೋಬೇಕು. ಅದಕ್ಕೆ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿರ್ತೀವಿ ಒಂದು ಟೈಮ್ ಒಳ್ಳೆಯದು ಕೆಟ್ಟದು ಅಂತ. ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಒಂದು ದಿನದಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಬೇರೆ ಬೇರೆ ಥರ ಇರಬಹುದು. ಆದರೂ ಇದರಲ್ಲಿ 3 ಥರ ಇರುತ್ತದೆ. ಅಂದರೆ 3 ನಕ್ಷತ್ರಗಳಿಗೂ ಒಂದೇ ಯಜಮಾನ. ಆದ್ದರಿಂದಾಗಿ ತಾರಾಬಲದಲ್ಲಿ ಈ 3 ನಕ್ಷತ್ರಕ್ಕೂ ಒಂದೇ ಥರ ಇರುತ್ತದೆ ಅಂತ ಯೋಗಗಳು. ಆದ್ದರಿಂದ ಆಯಾ ನಕ್ಷತ್ರಗಳು ಸಪ್ರೇಟ್ ನೋಡ್ಕೊಳ್ಳಿ. ಉದಾಹರಣೆ, ಕೃತಿಕಾ, ಉತ್ತರಾಷಾಢ ನಕ್ಷತ್ರಗಳು ಇದು 3ಕ್ಕೂ ಒಂದೇ ಥರ ಇರುತ್ತದೆ. ಅಶ್ವಿನಿ ನಕ್ಷತ್ರ ಮೇಷರಾಶಿ, ಇದು ಕೇತುವ ನಕ್ಷತ್ರ. ಮಖ, ಇದು ಕೇತುವ ನಕ್ಷತ್ರ. ಅದೇ ಥರ ಮೂಲ ನಕ್ಷತ್ರ ತಗೊಂಡ್ರೆ ಇದೆಲ್ಲ ಒಂದೇ ಥರ ಇರುತ್ತದೆ. ಅಂದರೆ ನಕ್ಷತ್ರದ ಅಧಿಪತಿಗಳು ಒಂದೇ ಥರ ಇರುತ್ತದೆ. ಈಗ ಉದಾಹರಣೆ ನೋಡೋಣ. ಅಶ್ವಿನಿ ನಕ್ಷತ್ರದವರಿಗೆ ಇವತ್ತಿನ ದಿನ ನಡೆಯುವಂಥ ನಕ್ಷತ್ರದ ಮೇಲೆ ತಾರಾ ಚಂದ್ರಬಲವನ್ನು ನೋಡೋಕೆ ಹೋದರೆ, ಕೃತಿಕಾ ಮತ್ತು ರೋಹಿಣಿ ನಕ್ಷತ್ರ ನಡೆಯುವುದರಿಂದ ಅದರ ವಿಷಯ ಸಂಬಂಧಪಡುವಂಥದ್ದನ್ನು ನೋಡೋಣ. ಅಶ್ವಿನಿ ನಕ್ಷತ್ರದವರೆಗೆ ಮಧ್ಯಾಹ್ನ 3:16 ವಿಪತ್ತು ಉಂಟು, ಧನಹಾನಿ ಇದೆ, ಶುಭವಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ತಿದೆ, ಸ್ವಲ್ಪ ಧನಹಾನಿ ಇದೆ. ಹಣಕಾಸಿನ ವಿಷಯದಲ್ಲಿ ಮಾತ್ರ ಹೆಚ್ಚಿನ ಗಮನ ಕೊಡಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಜನ್ಮತಾರೆ, ಧನಹಾನಿ ಒಂದು 40% ಕೂಡ ಇಲ್ಲ, ಶುಭ. ಹಂಗೆ ಅಶುಭವೇ ಅಧಿಕವಾಗಿದೆ, ಎಚ್ಚರವಾಗಿರಬೇಕು. ಕೃತಿಕಾ ನಕ್ಷತ್ರ ಇದರಲ್ಲಿ ಮೇಷರಾಶಿ, ವೃಷಭ ರಾಶಿ 2 ಬೇರೆ ಬೇರೆ ಥರ ಬರುತ್ತದೆ.
ಆದ್ದರಿಂದಾಗಿ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂತ ತಗೊಂಡ್ರೆ ಜನ್ಮತಾರೇನೇ, ಆದರೂ ಆರೋಗ್ಯದ ವಿಷಯದಲ್ಲಿ ಚೇತರಿಸ್ಕೊಳ್ತೀರಾ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಪರಮ ಮೇಯ್ತಿರ್ತಾರೆ. ಶರೀರ ಸುಖವೆಲ್ಲ ಕೂಡಿ ಬಂದಿರುವ ದಿನವಿದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ, ಆರೋಗ್ಯ ಅಭಿವೃದ್ಧಿ ಇದೆಲ್ಲ ಉಂಟು. ಇದೆಲ್ಲ ಮಧ್ಯಾಹ್ನ 3:16ವರೆಗೂ. ಆಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಮಿತ್ರ ಪರಮ ಮಿತ್ರಧಾರ ಅಂತ ಇವತ್ತು ದಿನ ಪೂರ್ತಿ ಚೆನ್ನಾಗಿರುತ್ತದೆ. ಆದರೂ ನಾವು ಪದೇ ಪದೇ ಅನ್ನುವಂಥದ್ದು ಏನು ಅಂತಂದರೆ ಜನರಲಾಗಿ ಹೆಂಗಿರುತ್ತೆ ಅಂತ ಖಂಡಿತ ನೋಡ್ಕೋಬೇಕು. ಜನರಲಾಗಿ ಒಂದು 40% ಅಂದರೆ 50-40% ಮಾತ್ರನೇ ಇರೋದು. ಹಾಗಾಗಿ ಮಧ್ಯಾಹ್ನದ ಮೇಲೇ ಶುಭವಾಗಿದೆ ಅಂತ ಫಸ್ಟೇ ನಾವು ಹೇಳಿದ್ವಿ. ಅದರಲ್ಲಿ ಹೆಚ್ಚಿನ ಗಮನ ಕೊಡಿ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ, ವ್ಯಯವಿದೆ. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಎಲ್ಲ ದೋಷಗಳು ದೂರವಾಗುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ಧನವ್ಯಯ ಇದೆಲ್ಲ ಕೂಡಿ ಬರುತ್ತದೆ. ಆದ್ದರಿಂದ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಾಧಕ ಧಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಇದು ಮಧ್ಯಾಹ್ನದವರೆಗೂ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ 3:16 ಮೇಲೆ ಅಂದರೆ ಮಧ್ಯಾಹ್ನ 3:16 ಮೇಲೆ ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನದವರೆಗೂ ಕ್ಷೇಮ ಉಂಟು, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಮಖಾ ನಕ್ಷತ್ರ ಸಿಂಹರಾಶಿ, ವಿಪತ್ತಿದೆ. ಇದು ಮಧ್ಯಾಹ್ನದವರೆಗೂ. ಏಟು ಗಾಯಗಳು ಅಥವಾ ವೇಸ್ಟ್ ಖರ್ಚುಗಳಾಗುತ್ತದೆ. ಸ್ವಲ್ಪ ನಿಧಾನವಾಗಿ ತಡ್ಕೊಳ್ಳಿ. ಮಧ್ಯಾಹ್ನದ ಮೇಲೆ ಶುಭವಾಗಿರುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ. ಕೆಲಸ ಕಾರ್ಯಗಳು ಅಂದರೆ ಉದ್ಯೋಗ ಅಭಿವೃದ್ಧಿಯೂ ಇದೆ. ಆದ್ದರಿಂದ ಇದು ಶುಭಕರವಾಗಿದೆ. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಶುಭವಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ, 1ನೇ ಪಾದ. ಮಧ್ಯಾಹ್ನದ ನಂತರ ಎಲ್ಲ ಕಾರ್ಯಗಳಲ್ಲಿ ಅನುಕೂಲ ಇದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಮಧ್ಯಾಹ್ನದ ಮೇಲೆ ಸಂಪತ್ತು ಉಂಟು. ಅಂದರೆ ಹಣಕಾಸಿನ ಹೆಚ್ಚಿನ ವರಮಾನ ಅಥವಾ ಅದಕ್ಕೆ ನೀವು ಪ್ಲಾನ್ ಮಾಡ್ಬೋದು. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮೈತ್ರಿದ್ದಾರೆ, ಕಾರ್ಯ ತಡೆಯೆಲ್ಲ ಇದೆ. ಆದ್ದರಿಂದ ಅದರ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಈ ದಿನವಿದೆ. ಆದ್ದರಿಂದ ಶುಭ ದಿನವಾಗಿದೆ ನಿಮಗೆ. ಆದರೂ ಜನರಲ್ ಟೈಮನ್ನು ನೋಡಿಕೊಳ್ಳಲೇಬೇಕು. ಮಧ್ಯಾಹ್ನದ ಮೇಲೆ ಶುಭವಾಗಿರುತ್ತದೆ ಜನರಲ್ ಆಗಿ ಎಲ್ಲರಿಗೂ. ಅದೇ ಥರ ನಿಮಗೂ ಅದು ಶುಭವಾಗಿರುತ್ತದೆ. ಬೆಳಗ್ಗೆ ನಿಮಗೂ ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಚಿತ್ತಾ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಶುಭವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಉಂಟು. ಇದು ಮಧ್ಯಾಹ್ನದವರೆಗೂ ಶುಭವಾಗಿಲ್ಲ. ಆನಂತರ ಪರವಾಗಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ. ಆದರೆ ಆರೋಗ್ಯದ ವಿಷಯದಲ್ಲಿ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಬೇಕು ಇವತ್ತು. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, 4ನೇ ಪಾದ. ಅನುಕೂಲವಿದೆ, ಸುಖವೂ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದ ಮೇಲೇನೇ ಶುಭ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದವರೆಗೂ ಆರೋಗ್ಯ ಚೇತರಿಸ್ಕೊಳ್ತೀರ, ಸುಖ ಅಭಿವೃದ್ಧಿ ಎಲ್ಲ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಅಲ್ಲಿಯವರೆಗೂ ಬಿಕ್ಕಟ್ಟಿನ ಪರಿಸ್ಥಿತಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತು ಉಂಟು, ಶತ್ರುನಾಶವೂ ಇದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಉತ್ತಮವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ. ಮಧ್ಯಾಹ್ನದ ಮೇಲೆ ಸಂಪತ್ತಿದೆ, ಶತ್ರುನಾಶವಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ಮೇಲೆ ಸಂಪತ್ತಿದೆ, ಕಾರ್ಯ ವಿಘ್ನಗಳು ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದವರೆಗೂ ಪರಮ ಮೈತ್ರಿ ತಾರೆ ಇದೆ, ಎಚ್ಚರವಾಗಿರಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಿತ್ರ ಪರಮ ಮಿತ್ರ ಅಂತ ಶುಭಕರವಾಗಿದೆ ಈ ದಿನ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ನಿಮಗೂ ಅದೇ ರೀತಿಯಲ್ಲಿ ಶುಭಕರವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಮಧ್ಯಾಹ್ನದ ಮೇಲೇನೇ ಶುಭವಾಗಿರೋದು. ಆ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ. ಇದು ಮಧ್ಯಾಹ್ನದವರೆಗೂ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ. ಸಾಧಕಧಾರೆ, ದ್ರವ್ಯ ಲಾಭವೆಲ್ಲ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ ತಾರೆ, ದ್ರವ್ಯ ಲಾಭಗಳು ಕೂಡಿ ಬರುವಂಥ ಸಮಯವಿದು.
ಆದರೂ ನಮ್ಮ ಕಾರ್ಯಗಳು ಇವತ್ತು ಸಕ್ಸಸ್ ಆಗೋದಿಲ್ಲ. ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಉತ್ತಮವಾಗಿರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ. ಖಂಡಿತವಾಗಿ ಆರೋಗ್ಯ, ದ್ರವ್ಯ ಲಾಭ ಎಲ್ಲವೂ ಚೇತರಿಸ್ಕೊಳ್ತೀರಾ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಶುಭಕರವಾಗಿಲ್ಲ. ಹೆಚ್ಚಿನ ಗಮನ ಕೊಡಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.